ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ನಿನ್ನೆ ಮಾಡಿರುವಂತ ಒಂದು ವಿಡಿಯೋದಲ್ಲಿ ತುಂಬಾ ಜನ ಡೌಟ್ ನ ಕೇಳಿದೀರಾ ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ತುಂಬಾ ಜನ ಬಂದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರಿ. ನಿನ್ನೆ ಮಾಡಿರುವಂತ ಒಂದು ವಿಡಿಯೋದಲ್ಲಿ ತುಂಬಾ ಜನಕ್ಕೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅನ್ನುವಂಥದ್ದು ರಿಸೀವ್ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ವಿಡಿಯೋ ನೀವು ಚೆಕ್ ಮಾಡಿದಾಗ ತುಂಬಾ ಜನ ಬಂದ್ಬಿಟ್ಟು, ನಾನು ಅವಾಗಲೇ ಚೆಕ್ ಮಾಡಿದೆ, ತುಂಬಾ ಜನ ಬಂದು 15,000 ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಿದ್ರ. ಅದ್ರಲ್ಲಿ ಕ್ಯಾಟಗರಿ ಯಾವ್ದು ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಜನ ವಿಚಾರಿಸ್ಕೊಂತಿದ್ರಿ. ಸೊ ಹಂಗಾಗಿ OBC ಕ್ಯಾಟಗರಿಗೆ ಮತ್ತೆ SC/ST ಕ್ಯಾಟಗರಿಗೂ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಸೀವ್ ಆಗ್ತಿದೆ ಅಂತಾನೆ ಹೇಳ್ಬೋದು ವಿದ್ಯಾಸಿರಿ ಅನ್ನೋ ಒಂದು ಸ್ಕಾಲರ್ಶಿಪ್. ಯಾರೆಲ್ಲ ಅಪ್ಲೈ ಮಾಡಿದ್ರಿ, ಇನ್ನ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, SSP ಪೋರ್ಟಲ್ ನಲ್ಲಿ ಓಪನ್ ಇದ್ರೆ ನೀವು ಅಪ್ಲೈ ಮಾಡಬಹುದು. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ರಿ, ಸೊ ಅವ್ರಿಗೆಲ್ಲರಿಗೂ ಕೂಡ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗಿ ನಿಮ್ಮ ಒಂದು ಅಮೌಂಟ್ ಅನ್ನುವಂಥದ್ದು ಖಾತೆಗಳಿಗೆ ರಿಸೀವ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ವೆರಿಫಿಕೇಶನ್ ಆಗಿ ಅಮೌಂಟ್ ಇನ್ನ ಬಂದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಟೆನ್ಷನ್ ಆಗ್ಬಿಡಿದ್ರೆ, ಒಬ್ರಿಗೆ ರಿಸೀವ್ ಆಗಿದೆ ಅಂತ ಅಂದಿದೆ ತಡ ಕಮೆಂಟ್ಸ್ ಅಲ್ಲಿ ನನಗೆ ಬಂದಿಲ್ಲ ಬ್ರೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ದೀರಾ. ಅವರು 1 ತಿಂಗಳ ತನಕನೂ ಕೂಡ ಟೈಮ್ ಕೇಳಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಸ್ವಲ್ಪ ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗುತ್ತೆ. ಯಾವ್ದಾನ ಒಂದು ಪೆಂಡಿಂಗ್ ಇದ್ರೆ ಆ ಒಂದು ಅಮೌಂಟ್ ಅನ್ನುವಂಥದ್ದು ನಿಮಗೆ ರಿಸೀವ್ ಆಗುತ್ತೆ. ತುಂಬಾ ಜನ ಬಂದ್ಬಿಟ್ಟು ಲಾಸ್ಟ್ ಇಯರ್ನ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಕೂಡ ಪಡೆದಿಲ್ಲ, ಅವರು ಇಲ್ಲಿ ತನಕನೂ ಕೂಡ ವೇಟ್ ಮಾಡ್ತಿದಾರಲ್ವಾ, ಅವರ ಒಂದು ಸ್ಕಾಲರ್ಶಿಪ್ ಅನ್ನು ಕೂಡ ರಿಲೀಸ್ ಮಾಡಿದೀವಿ ಅಂತಾನು ಕೂಡ ಹೇಳ್ತಿದ್ರೆ. ತುಂಬಾ ಜನಕ್ಕೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಅನ್ನುವಂಥದ್ದು ತಲುಪಿದೆ. ಸೊ ನಿಮಗೆ ಬಂದಿದೆ, ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿದ್ಯಾಸಿರಿ ಬಗ್ಗೆ ತುಂಬಾ ಜನ ಕೇಳ್ತಿದ್ರಿ. ಸೊ ಯಾರಿಗೆಲ್ಲ 15,000 ರೂಪಾಯಿ ಬಂದಿದೆ, ಕರೆಕ್ಟ್ ಡೀಟೇಲ್ಸ್ ಕೊಡಿ ಡಿಸ್ಕ್ರಿಪ್ಷನ್ ಅಲ್ಲಿ. ನಿಮ್ಗೆ ಯಾವ ಒಂದು ಡಿಸ್ಟ್ರಿಕ್ಟ್ ಯಾವತ್ತನೇ ಅಂದ್ರೆ ಎಷ್ಟನೇ ತಾರೀಕು ಬಂದ್ಬಿಟ್ಟು ಅಮೌಂಟ್ ಅನ್ನುವಂಥದ್ದು ನಿಮ್ಗೆ ರಿಸೀವ್ ಆಯ್ತು ಅಂತ ಹೇಳ್ಬಿಟ್ಟು ಕರೆಕ್ಟ್ ಒಂದು ಡೀಟೇಲ್ಸ್ ಕೊಟ್ಬಿಟ್ಟು ನೀವು ಕಮೆಂಟ್ ಮಾಡ್ಬೇಕಾಗತ್ತೆ. ಓಕೆನಾ. ತುಂಬಾ ಜನ ಬಂದ್ಬಿಟ್ಟು ಈ ತರ ಮಿಸ್ಕಮ್ಯುನಿಕೇಶನ್ ಮಾಡ್ಬಿಟ್ಟು ತುಂಬಾ ಜನ ನನಗೆ ಬಂದಿದೆ ಅಂತ ಹೇಳ್ಬಿಟ್ಟು ಫೇಕೂನು ಕೂಡ ಕಮೆಂಟ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವುದು, ಮತ್ತೆ ಯಾವಾಗ ರಿಸೀವ್ ಆಯಿತು, ಯಾವಾಗ ಅಪ್ಲೈ ಮಾಡಿದ್ರಿ, ಇವೆಲ್ಲ ಡೀಟೇಲ್ಸನ್ನು ಕೂಡ, ಮತ್ತೆ ನಿಮ್ಮ ಒಂದು ಕ್ಯಾಟಗರಿ ಯಾವುದು, ಎಲ್ಲ ಡೀಟೇಲ್ಸನ್ನು ಕೂಡ ನೀವು ಕಮೆಂಟ್ ಮಾಡಿದ್ದೀರಾ ಅಂದರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಅದು ಅವ್ರು ಮತ್ತೆ ನಿಮಗೆ ಮರಳಿ ಕಮೆಂಟ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಅವ್ರು ಎಲ್ಲ ಡೀಟೇಲ್ಸನ್ನು ಕೂಡ ಅಲ್ಲೇ ಬರೆದ್ಬಿಟ್ಟಿರ್ತಾರಲ್ವಾ. ಸೊ ಹಾಗಾಗಿ ನಿಮಗೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಅದು ಯೂಸ್ ಆಗುತ್ತೆ. ಸೊ ಹಾಗಾಗಿ ನನಗೆ ಏನೋ ಒಂದು ಅಪ್ಡೇಟ್ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮ್ಗೆ ಈ ಥರ ಅಪ್ಡೇಟ್ ಇತ್ತು ಅಂತ ಹೇಳಿದ್ರೆ ನಮಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಾಂಟ್ಯಾಕ್ಟ್ ಆಗಿ ಫೋಟೋಸ್ಗಳನ್ನ ಕಳಿಸಿ. ನಿಮಗೆ ಬಂದಿರುವಂಥ ಒಂದು ಅಮೌಂಟು ತುಂಬ ಜನಕ್ಕೆ ಅದು ಯೂಸ್ ಆಗುತ್ತೆ. ಒಂದು ವೇಳೆ ನಿಮ್ಮ ಒಂದು ಡಿಸ್ಟಿಕ್ಗಳಿಗೆ ಜಾಸ್ತಿ ಅಮೌಂಟ್ಗಳು ಬಂದಿದೆ ಅಂತ ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ, ಆ ಒಂದು ಡಿಸ್ಟಿಕ್ನಲ್ಲಿ ಈ ವಾರ ಅಥವಾ ನೆಕ್ಸ್ಟ್ ವಾರ ಬರುತ್ತೆ ಅಂತ ಹೇಳಿ ಒಂದು ಹೋಪ್ ಇಟ್ಕೋಬಹುದು. ಸೊ ಹಂಗಾಗಿ ನಿಮ್ಗೆ ಬಂದಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬಂದಿಲ್ಲ, ಅವೇಟೆಡ್ ಅಂತ ಇದೆ ಅಂತ ಹೇಳಿದ್ರೆ 1 ತಿಂಗಳು ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಅಮೌಂಟ್ ಬಂದ್ಬಿಟ್ಟು ತಲುಪುತ್ತೆ. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.